ಇದೇ ಪರಿಸ್ಥಿತಿ ನಿನ್ನ ಒಡ ಹುಟ್ಟಿದ ಅಥವಾ ನಿನ್ನ ಮನೆ ಹೆಣ್ಣು ಮಕ್ಕಳಿಗೆ ಆಗಿದ್ರೆ ಖಂಡಿತವಾಗ್ಲೂ ನೀವು ಸನಾತನಿಗಳಲ್ಲ. ಫೇಕ್ ಹಿಂದೂ ಟ್ರೋಲ್ ಪೇಜಸ್ ಆಗಿರ್ಬೋದು, ಫೇಕ್ ಹಿಂದೂ ಭಕ್ತರಾಗಿರ್ಬೋದು. ಇದೇ ಸಮೀರ್ ಆಡದಂತ ಮಾತುಗಳನ್ನ 12 ವರ್ಷದಿಂದ ಗಿರೀಶ್ ಅವರು ಮತ್ತು ಮಹೇಶ್ ಅವರು ಮಾತುಗಳನ್ನೇ ಹಾಡ್ತಾ ಇದ್ರು. ಆಗ ನೋ ರಿಯಾಕ್ಷನ್. ಯು ಕಾಲ್ಡ್ ಹಿಮ್ ವಾಟ್? ರೇಸಿಸ್ಟ್ ಅಂತನಾ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ವಹಂ ಸೃಜಮ್ಯಃ. ಆ ಸಂದರ್ಭದಲ್ಲಿ ನಾನು ಈಶ್ವರನ ಅವತಾರವಾಗಿ ಹುಟ್ಟುತ್ತೇನೆ. ಈ ವಿಡಿಯೋಗೆ ಇಂಟ್ರೋ ಇರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳಲ್ಲ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಒಂದು ಮುಗ್ಧ ಹೆಣ್ಣು ಸೌಜನ್ಯ ಬಗ್ಗೆ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗೋ ತರ ಒಂದು ವಿಡಿಯೋ ಮಾಡಿದ್ದಾರೆ. ಅದು ಇವತ್ತು ಕನ್ನಡ ಯೂಟ್ಯೂಬ್ ಅಲ್ಲೇ ಒಂದು ಚರಿತ್ರೆಯನ್ನ ಬರೆದ್ಬಿಟ್ಟಿದೆ. 7 ದಿನಗಳಲ್ಲೇ 7 ಲಕ್ಷ ಸಬ್ಸ್ಕ್ರೈಬರ್ಸ್, 1.5 ಕೋಟಿ ವ್ಯೂವರ್ಶಿಪ್ ನ ಹೊಂದಿದೆ, ಸುಮಾರು 50,000 ಕಮೆಂಟ್ ಗಳನ್ನ ಇದು ಸ್ಟಿಲ್ ವೈರಲ್ ಆಗ್ತಾ ಇದೆ ವಿಡಿಯೋ. ನನಗೆಲ್ಲೋ ಒಂಚೂರು ಕನ್ನಡದಲ್ಲಿ ಯೂಟ್ಯೂಬ್ ಹೇಗಪ್ಪ ಅನ್ಬಿಟ್ಟು ಅನುಮಾನ ಆಯಿತು. ಬಟ್ ಅದು ನನಗೆ ಇವತ್ತು ತುಂಬಾ ಕ್ಲಾರಿಟಿಯನ್ನ ಕೊಟ್ಟಿದೆ. ನಾವು ಕೊಡ್ಬೇಕಾಗಿರುವಂತ ಕಂಟೆಂಟ್ ನ ಪ್ರಾಪರ್ ಆಗಿ ಕೊಟ್ರೆ ನಿಜವಾಗ್ಲೂ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಯೂಟ್ಯೂಬ್ ಅಲ್ಲೂ ಕೂಡ ಒಂದು ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಅರ್ಥ ಆಯ್ತು. ನಾನು ಕೂಡ ಈ ವಿಡಿಯೋದಲ್ಲಿ ಕೆಲವೊಂದು ವಿಚಾರನ ನೋಡಿ ಶಾಕ್ ಆಯ್ತು. ಈ ಟೆಂಪಲ್ ಓನ್ಡ್ ಬೈ ಜೈನ್ಸ್, ಇದು ಪ್ರೈವೇಟ್ ಪ್ರಾಪರ್ಟಿನ ಅಂಡ್ ಆಲ್ಸೋ ಇದು ನಮ್ಮ ಕರ್ನಾಟಕ ಗವರ್ಮೆಂಟ್ ಅಂಡರ್ ಅಲ್ಲಿ ಇಲ್ವಾ ಅನ್ಬಿಟ್ಟು ಈ ವಿಚಾರವಾಗಿ ಕಂಪ್ಲೀಟ್ ಆಗಿ ಕ್ಲಾರಿಟಿ ಆಗಿ ನಮ್ಗೆ ಅರ್ಥ ಆಗೋ ತರ ಮುಂದೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಮೊದಲಿಗೆ ನಾನು ಕೂಡ ಒಬ್ಬ ಹಿಂದೂ, ಬಟ್ ನನ್ನ ದೇವರಿಗೆ ಈ ವಿಡಿಯೋದಲ್ಲಿ ಯಾವುದೇ ತರದ ಹಾನಿ ಕೂಡ ಆಗಿಲ್ಲ. ಐ ವಾಂಟ್ ಟು ಬಿ ಕ್ಲಿಯರ್ ಆನ್ ದಟ್. ಬಿಕಾಸ್ ಇವತ್ತು ಯಾವ ಮಟ್ಟಿಗೆ ದೇಶದ ಜನ ರೆಡಿ ಆಗಿದ್ದಾರೆ ಅಂದ್ರೆ ಅವತ್ತು 200 ವರ್ಷದಿಂದ ಮೇಲು ಜಾತಿ ಕೀಳು ಜಾತಿ ಅಂತ ಹೇಳಿ ದೇಶದ ಪರಿಸ್ಥಿತಿಯನ್ನೇ ಹಾಳು ಮಾಡ್ಬಿಟ್ರು. ಬಟ್ ಇವತ್ತು ಯಾರಾದ್ರೂ ನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ ಅಂದ್ರೆ ನೀನು ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ಸ್ ಅಂತ ಹೇಳಿ ಧರ್ಮದ ಹೆಸರಿನಲ್ಲೇ ನಿಂದನೆ ಮಾಡ್ತಾವ್ರೆ. ಕೋಮುಗಲಭೆಗಳಿಗೆ ಪ್ರಚೋದನೆ ಮಾಡುವಂತವರು ಮತ್ತು ಅನ್ಯಾಯದ ಮುಖವಾಡವನ್ನ ಧರಿಸಿರುವಂತವರಿಗೆ ಮಹಾಭಾರತದಲ್ಲಿ ಹೇಳದಂಗೆ ಅಧರ್ಮಿ ನೈವ ಸಂಪನ್ನ ಧರ್ಮ ತ್ಯಾಗ್ಯಾನ್ಯ ಲಿಪ್ಯತೆ ಸಾತು ಶೀಘ್ರಂ ವಿನಾ ಶಾಂತಿ ಹೇ ಧರ್ಮಂ ಸೇವತೆ ನರ. ತಪ್ಪು ಮಾರ್ಗದಿಂದ ಸಂಪತ್ತು ಅಥವಾ ಶಕ್ತಿಯನ್ನು ಗಳಿಸಿದವರು ಕೆಲ ಕಾಲ ಗೆಲ್ಲಬಹುದು, ಆದರೆ ಅವರ ಅಧರ್ಮವು ಕೊನೆಗೆ ಅವರ ನಾಶಕ್ಕೆ ಕಾರಣವಾಗುತ್ತದೆ. ಧರ್ಮವೇ ಶಾಶ್ವತ, ಆದರೆ ಅಧರ್ಮದಿಂದ ಬಂದ ಜಯ ತಾತ್ಕಾಲಿಕ. ಈ ಸಮೀರ್ ಮಾಡಿರೋ ವಿಡಿಯೋದಲ್ಲಿ ತೋರಿಸಿದಂತ ಸೌಜನ್ಯ ಕೇಸ್ ಇವತ್ತಿಗೆ 12 ವರ್ಷ ಮುಗಿತಾ ಬಂತು. ಸಾಕ್ಷಿಗಳನ್ನ ನಾಶ ಮಾಡ್ಬಿಟ್ಟು ಸಂತೋಷ್ ರಾವನ್ನು ಇನ್ನೋಸೆಂಟ್ ನ ಅರೆಸ್ಟ್ ಮಾಡ್ಬಿಟ್ರು. ಮತ್ತೆ ಅದಕ್ಕೂ ಸಾಕ್ಷಿ ಇಲ್ಲದ ಕಾರಣ ಸುಮಾರು 10 ವರ್ಷಗಳ ಜೈಲು ಶಿಕ್ಷೆ ಆದ್ಮೇಲೆ ಆತನನ್ನ ರಿಲೀಸ್ ಮಾಡ್ತಾರೆ. ಕೊನೆಗೆ 2024ರಲ್ಲಿ ಹೈಕೋರ್ಟ್ ಇನ್ವೆಸ್ಟಿಗೇಷನ್ ಗೆ ಹಾಕದಂತ ಪಿಟಿಷನ್ ನ ಡಿಸ್ಮಿಸ್ ಮಾಡಿದೆ. ಈಗ ಆ ದೇವರೇ ಈ ಮಗುಗೆ ನ್ಯಾಯವನ್ನ ಕೊಡಬೇಕು. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಈ ಧರ್ಮಶಾಲಾ ಹತ್ರ ವಾಸಿಸುವಂತ ಜನ ಪ್ರೊಟೆಸ್ಟ್ ಮಾಡ್ತಾರೆ, ಈ ಗೌಡ್ರ ಫ್ಯಾಮಿಲಿಯ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ಕ್ಲಾರಿಟಿ ಆಗಿ ಹೇಳಿದೀನಿ, ಮಿಸ್ ಮಾಡದೆ ನೋಡಿ. ಇಲ್ಲಿ ದೇವಸ್ಥಾನದ ಒರಿಜಿನಲ್ ನೇಮ್ ತಗೊಳೋದು ಬೇಡ, ನಾನು ಧರ್ಮಶಾಲಾ ಅಂತ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಈ 39 ಮಿನಿಟ್ಸ್ ವಿಡಿಯೋದಲ್ಲಿ ಹೇಳಿದಾಗೆ ಈ ಜೈನ್ಸ್ ಯಾರು? ಈ ಧರ್ಮಶಾಲಾದಲ್ಲಿ ನಮ್ಮ ಹಿಂದೂ ದೇವರು ಇದ್ದು ಅದು ಯಾಕೆ ಪ್ರೈವೇಟ್ ಪ್ಲೇಸ್ ಆಗಿದೆ? ಕೋಟಿ ಕೋಟಿ ಹಣ ಏನು? ಈ ಕಂಪ್ಲೀಟ್ ಕಾಂಟ್ರವರ್ಸಿ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದನ್ನ ತಿಳ್ಕೊಬೇಕು ಅಂದ್ರೆ ನಾವು ಸ್ವಲ್ಪ ರಿವೈಂಡ್ ಹೋಗಿ ಅಸಲು ಜೈನ್ಸ್ ಯಾರು, ಅವರು ಪೂಜಿಸೋದು ಯಾರನ್ನ, ಅವರು ನಮ್ಮ ಹಿಂದೂ ದೇವರನ್ನ ಪೂಜಿಸ್ತಾರ ಅಂತ ತಿಳ್ಕೊಳ್ಳೋಣ. ಅದು 6th ಸೆಂಚುರಿ BCE ಪ್ರಾಚೀನ ಭಾರತ. ಋಷಭನಾಥ ಎಂಬ ಪ್ರಥಮ ತೀರ್ಥಂಕರ ಮಾನವೀಯತೆಯನ್ನು ಧರ್ಮ ಮಾರ್ಗದಲ್ಲಿ ನಡೆಸಿ ಅಹಿಂಸೆ, ಸತ್ಯ ಇವುಗಳನ್ನ ಬೋಧಿಸಿದರು. ಕಾಲಕ್ರಮೇಣ ಈ ತತ್ವಗಳು ತೀರ್ಥಂಕರರಿಂದ ಪೀಳಿಗೆಗೆ ಹಸ್ತಾಂತರಿಸಲ್ಪಟ್ಟವು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ವರ್ಧಮಾನನೆಂದು ರಾಜಕುಮಾರ ಒಬ್ಬ ಜನಿಸಿದ. ಸುತ್ತು ವಜ್ರ ವೈಡೂರ್ಯಗಳಿದ್ರೂ ಸಹ ಅವರ ಮನಸ್ಸು ಮಾತ್ರ ಸತ್ಯದ ಕಡೆ ಆಕರ್ಷವಾಗ್ತಾ ಇತ್ತಂತೆ. 30 ವಯಸ್ಸು ಆಗ್ತಿದ್ದಂತೆ ರಾಜಮನೆತನ, ಸಂಪತ್ತು ಎಲ್ಲವನ್ನ ತ್ಯಜಿಸಿ ಮೋಕ್ಷದ ಮಾರ್ಗವನ್ನ ಹುಡುಕೋದಕ್ಕೆ ಡಿಸೈಡ್ ಆಗ್ತಾರಂತೆ. 12 ವರ್ಷಗಳ ಕಾಲ ಸುದೀರ್ಘ ತಪಸ್ಸನ್ನ ಮಾಡಿ ಅವರ ಅಘೋರ ಭಕ್ತಿಯಿಂದ ಸಂಪೂರ್ಣ ಜ್ಞಾನವನ್ನ ಪಡ್ಕೊಂಡ್ರು. ಅನಂತರ ಅವರು ಮಹಾವೀರರಾಗಿ ಉಳಿದ ಜೀವನವನ್ನ ಅಹಿಂಸೆ, ಸತ್ಯ, ಸ್ವಯಂ ಶಿಸ್ತುಗಳನ್ನ ಬೋಧಿಸೋದಕ್ಕೆ ಮುಂದಾಗ್ತಾರೆ. ಮಹಾವೀರರು ಜಾತಿ ವ್ಯವಸ್ಥೆಯನ್ನ ತಿರಸ್ಕರಿಸಿ ಜನ್ಮಕ್ಕೆ ಸಂಬಂಧವಿಲ್ಲದೆ ಯಾರಾದರೂ ಸಹ ಮೋಕ್ಷವನ್ನ ಪಡ್ಕೊಬಹುದು ಅಂತ ಎಲ್ಲರಿಗೂ ಉಪದೇಶವನ್ನ ಮಾಡ್ತಾ ಇದ್ರು. 72ನೇ ವಯಸ್ಸಿನಲ್ಲಿ ಅವರು ಮೋಕ್ಷವನ್ನ ಪಡ್ಕೊಂಡು ಪುನರ್ಜನ್ಮದ ಚಕ್ರದಲ್ಲಿ ಮುಕ್ತರಾಗಿದ್ದರು. ಅವರ ಉಪದೇಶಗಳು ಮತ್ತು ಮಾರ್ಗದರ್ಶನ ಜೈನಿಸಂ ನ ಹುಟ್ಟು ಹಾಕೋದಕ್ಕೆ ಕಾರಣವಾಯಿತು. ಬಟ್ ಜೈನಿಸಂ ಅಲ್ಲಿ ಸಿಂಗಲ್ ಫೌಂಡರ್ ಅನ್ನೋದು ಇಲ್ಲ, ಮಲ್ಟಿಪಲ್ ಟೀಚರ್ಸ್ ಇರ್ತಾರಂತೆ ಇದರಲ್ಲಿ. ಈ ರೀತಿ ಜೈನಿಸಂ ನ ಹುಟ್ಟು ಹಾಕೋದಕ್ಕೆ ಅನೇಕ ತೀರ್ಥಂಕರರು ಕಾರಣ ಆಗ್ತಾರೆ. ಎಲ್ಲರೂ ಸಹ ಸತ್ಯ, ಅಹಿಂಸೆ ಇದನ್ನೇ ಫಾಲೋ ಮಾಡ್ತಿದ್ರು. ಸೊ ಇದು ಜೈನಿಸಂ ಹುಟ್ಟುವ ಸ್ಮಾಲ್ ಸ್ಟೋರಿ. ಏನಾದ್ರೂ ಇದರಲ್ಲಿ ರಾಂಗ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಪ್ರೆಸೆಂಟ್ ಜೈನಿಸಂ
ಜೈನಿಸಂ ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲಿ 4% ಇದೆ. ಆದ್ರೆ ಇವರು 24% ಅಷ್ಟು ಟ್ಯಾಕ್ಸ್ ಇಂಡಿಯಾದಲ್ಲಿ ಇವರೇ ಪೇ ಮಾಡ್ತಾ ಇದಾರಂತೆ. ಇವರದ್ದು ಇಂಡಿಯಾದಲ್ಲಿ ಟಾಪ್ ಬಿಸ್ನೆಸ್ ಕಂಪನಿಗಳು ಇವರದ್ದೇ ಆಗಿರುತ್ತೆ. ಅದು ಡೈಮಂಡ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಅಂಡ್ ಗಾರ್ಮೆಂಟ್, ಬ್ಯಾಂಕಿಂಗ್, ಫೈನಾನ್ಸ್, ಹೆಲ್ತ್ ಕೇರ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಎಲ್ಲದರಲ್ಲೂ ಇವರೇ ಇರ್ತಾರೆ. ಏನಿದು ಟಾಪಿಕ್ ಎಲ್ಲ ಡೈವರ್ಟ್ ಆಗ್ತಿದೆ ಅಂತ ತಿಳ್ಕೊಂಬೇಡಿ. ಇದನ್ನೆಲ್ಲ ಹೇಳಿ ಸ್ವಲ್ಪ ನಾಲೆಡ್ಜ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಅಷ್ಟೇ. ಜೈನಿಸಂ ಅಲ್ಲಿ ಹೇಳಿದ ಹಾಗೆ ಇವರು ಯಾವುದೇ ದೇವರುಗಳನ್ನ ಪೂಜಿಸುವುದಿಲ್ಲ. ಇವರು ಪೂಜಿಸುವುದು ಮತ್ತು ಗೌರವಿಸುವುದು ಅವರ ಧರ್ಮದ ತೀರ್ಥಂಕರರನ್ನ ಮಾತ್ರ. ಇಲ್ಲಿ ಸ್ವಲ್ಪ ನಿಮ್ಗೆ ಮೈಂಡ್ ಫ್ಲಟರ್ ಆಯ್ತು ಅನ್ಸುತ್ತೆ. ಮತ್ತೆ ಯಾಕೆ ಒಂದು ಜೈನ್ ಫ್ಯಾಮಿಲಿ ಪ್ರೈವೇಟ್ ಆಗಿ ಹಿಂದೂ ಟೆಂಪಲ್ ನ ಸ್ಟಾರ್ಟ್ ಮಾಡ್ತಾರೆ? ಮತ್ತೆ ಇದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ 800 ವರ್ಷಗಳ ಹಿಂದೆ ಸ್ಟೋರಿ ಏನು ಅಂದ್ಬಿಟ್ಟು ಚಿಕ್ಕದಾಗಿ ತಿಳ್ಕೊಳ್ಳೋಣ. ಕುಡುಮ ಅನ್ನೋ ಪ್ಲೇಸ್ ನೇಮ್ ಅದು ಈಗ ಧರ್ಮಶಾಲಾ ಅಂತ ಚೇಂಜ್ ಆಗಿದೆ. ಇಲ್ಲಿ ಒಂದು ಕಪಲ್ ವಾಸವಾಗಿರ್ತಾರೆ. ಅವರು ಇಲ್ಲಿ ದಾನ ಧರ್ಮ ಮಾಡ್ಕೊಂಡು ಬಂದಂತ ಅತಿಥಿಗಳಿಗೆ ಸೌಕರ್ಯ ನೋಡ್ಕೊಂಡು ಇರ್ತಾರೆ. ಯಾರು 800 ವರ್ಷದ ಹಿಂದೆ ಇದ್ದಂತ ದಂಪತಿಗಳು. ಹೀಗಿದ್ದಾಗ ನಮ್ಮ ಹಿಂದೂ ದೇವತೆಗಳಾದ 4 ಧರ್ಮ ದೇವತೆಗಳು ಇವರ ಮುಂದೆ ಅತಿಥಿಗಳಾಗಿ ಬಂದು ಅವರಿಗೆ ಹೇಳ್ತಾರೆ, ಇಲ್ಲಿ ದೇವಾಲಯ ಕಟ್ಟಬೇಕು, ನಿರಂತರವಾಗಿ ಪೂಜೆ ನಡೆಸಬೇಕು ಎಂದು ಈ ಜೈನ್ ಫ್ಯಾಮಿಲಿಗೆ ಹೇಳ್ತಾರೆ. ಆಗ ಹಿಂದೂ ಬ್ರಾಹ್ಮಿನ್ಸ್ ಅನ್ನ ಕರೆಸ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರೆ, ದೇವರಿಲ್ಲದೆ ಈ ಜಾಗದಲ್ಲಿ ಪೂಜೆ ಮಾಡಲು ಸಾಧ್ಯವಿಲ್ಲ ಅಂದ್ಬಿಟ್ಟು ಅವರು ಹೇಳಿದ್ರು. ಆಗ ಬೇರೆ ಸ್ಥಳದಿಂದ ತಂದಂತ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ, ಸೊ ಹಾಗೆ ಇದು ಹಿಂದೂ ಜೈನ ಧಾರ್ಮಿಕ ಪರಂಪರೆಯ ಪ್ರತ್ಯೇಕವಾಗಿ ಬೆಳೆಯಿತು. ಇಲ್ಲಿಗೆ ನಿಮ್ಗೆಲ್ಲ ಒಂದು ಕ್ಲಾರಿಟಿ ಅನ್ನೋದು ಬಂತು. ಈ ಜೈನ ಫ್ಯಾಮಿಲಿ ಅಂಡರ್ ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನ ಯಾವ ತರ ಬಂತು, ಹೇಗೆ ಇದೆ ಅನ್ಬಿಟ್ಟು. ಸೊ ಈಗ ಇದರಲ್ಲಿ ಪ್ರಾಬ್ಲಮ್ ಏನು? ಸಮೀರ್ ಹೇಳಿದಾಗ ಇದರಲ್ಲಿ ಕೋಟಿ ಕೋಟಿ ಮಣಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇದು ಪ್ರೈವೇಟ್ ದೇವಸ್ಥಾನ ಆಗಿರೋದ್ರಿಂದ ಕೇವಲ ನಮ್ಮ ಹಿಂದೂ ಬ್ರಾಹ್ಮಿನ್ಸ್ ಪೂಜೆ ಮಾಡೋದನ್ನ ಬಿಟ್ರೆ ಎಲ್ಲಾ ರೀತಿಯ ಆಡಳಿತ ಮತ್ತು ರೆವೆನ್ಯೂ ಅನ್ನೋದು ಆ ಜೈನ್ ಫ್ಯಾಮಿಲಿಯ ಟ್ರಸ್ಟ್ ಗೆ ಹೋಗುತ್ತೆ. ರೆವೆನ್ಯೂ ಅಂದ್ರೆ ಕರ್ನಾಟಕದ ಭಕ್ತಾದಿಗಳು ಹೋಗಿ ಮಾಡುವಂತ ಕಾಣಿಕೆ ಆಗಿರ್ಬೋದು ಅಥವಾ ಡೊನೇಷನ್ಸ್ ಆಗಿರ್ಬೋದು. ಇದೆಲ್ಲ ಆ ಟ್ರಸ್ಟ್ ನ ಶಾಲೆ, ಕಾಲೇಜು ಮತ್ತೆ ಹಾಸ್ಪಿಟಲ್ ಅಂಡ್ ಬಡವರಿಗೆ ಫೈನಾನ್ಸ್ ಕೊಟ್ಟು ವಾರಕ್ಕೊಮ್ಮೆ ವಸೂಲಿ ಮಾಡುವಂತ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ಕೊಂತಾರೆ. ಇವೆಲ್ಲದರಲ್ಲೂ ನಮ್ಮ ಕರ್ನಾಟಕ ಸರ್ಕಾರ ಇನ್ವಾಲ್ವ್ ಆಗೋಕೆ 1% ಕೂಡ ಚಾನ್ಸ್ ಇಲ್ಲ. ಬಿಕಾಸ್ ಈ ಟೆಂಪಲ್ ಪ್ರೈವೇಟ್ ನಾನ್ ಹಿಂದೂ ಟೆಂಪಲ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬರುವ ಕರ್ನಾಟಕದ ಎಲ್ಲಾ ಭಕ್ತರಿಂದ ಸ್ವಯಂ ಪ್ರೇರಿತ ದಾನ ಮತ್ತು ಅನ್ನದಾನ ಸೇವೆಗಳಿಗೆ ಭಕ್ತರ ಕೊಡುಗೆ. ಇದು ವರ್ಷಕ್ಕೆ 100ರಿಂದ 200 ಕೋಟಿಯವರೆಗೂ ಇರುತ್ತೆ. ಇದೆಲ್ಲ ಎಲ್ಲೋಗುತ್ತೆ? ಆ ದೇವಸ್ಥಾನದ ಟ್ರಸ್ಟ್ ಗೆ ಹೋಗುತ್ತೆ. ಇದರಿಂದ ಗೌರ್ಮೆಂಟ್ ಗೆ 1 ರೂಪಾಯಿ ಕೂಡ ಹೋಗಲ್ಲ. ಈಗ ಒಂದು ಸಿಂಪಲ್ ಆಗಿ ತಿರುಪತಿ ದೇವಸ್ಥಾನದ ಎಕ್ಸಾಂಪಲ್ ತಗೋಣ. ಇದು ಯಾವುದೇ ರೀತಿಯ ಪ್ರೈವೇಟ್ ಓನ್ಡ್ ಟೆಂಪಲ್ ಅಲ್ಲ, ಇದು ಗೌರ್ಮೆಂಟ್ ಟೆಂಪಲ್. ಈ ದೇವಸ್ಥಾನದ ವಾರ್ಷಿಕ ಆದಾಯ ಬಂದು ಸುಮಾರು 4,000ದಿಂದ 5,000 ಕೋಟಿ. ಲಾಸ್ಟ್ ಇಯರ್ ರೆವೆನ್ಯೂ ಎಷ್ಟು ಅಂದ್ರೆ 5,142 ಕೋಟಿ. ಇದರಲ್ಲಿ ಟೆಂಪಲ್ ಟ್ರಸ್ಟ್ ಮತ್ತು ಟೆಂಪಲ್ ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಈ ಟೆಂಪಲ್ ಎಂಪ್ಲಾಯೀಸ್ ಸ್ಯಾಲರೀಸ್ ಎಲ್ಲ ಕಳೆದು ಸುಮಾರು 50 ಕೋಟಿ ಗೌರ್ಮೆಂಟ್ ಗೆ ಕೊಟ್ಟಿದೆ. ಸೊ ಟೆಂಪಲ್ ಮನಿ ಗೌರ್ಮೆಂಟ್ ಗೆ ಹೋಗಿದೆ. ಸೊ ಗೌರ್ಮೆಂಟ್ ಆ ಅಮೌಂಟ್ ನ ಏನ್ ಮಾಡುತ್ತೆ, ಮತ್ತೆ ಜನರಿಗೆ ಅದನ್ನ ಬಳಸ್ತಾರೆ. ಸೊ ದೇವರ ಉಂಡಿಗೆ ಸೇರಿ ಮತ್ತೆ ಜನರಿಗೋಸ್ಕರ ಖರ್ಚಾಗ್ತಾ ಇದೆ. ಸೊ ಇದು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಟೆಂಪಲ್ಸ್ ನ ವ್ಯತ್ಯಾಸಗಳು. ಸೊ ನಾನು ಇಷ್ಟೆಲ್ಲ ಹೇಳಿದ್ದು ನಿಮ್ಗೆ ಕೆಲವೊಂದು ವಿಚಾರಗಳು ಅರ್ಥ ಆಗ್ಲಿ ಅನ್ಬಿಟ್ಟು. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಈ ಕಂಪ್ಲೀಟ್ ಸ್ಟೋರಿ ಮೇಲೆ ನಿಮ್ಗೆ ಏನ್ ಅನಿಸ್ತು ಅದನ್ನ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊಬೇಕು. ಸೊ ಈಗ ಸಮೀರ್ MD ಕ್ರಿಯೇಟ್ ಮಾಡಿದಂತ ವಿಡಿಯೋಗೆ ಸೆನ್ಸೇಷನಲ್ ರೆಸ್ಪಾನ್ಸ್ ಬಂತು. ಅದ್ರ ಬಗ್ಗೆ ಬಂದಂತ ಅಪ್ರಿಸಿಯೇಷನ್ ಅಂಡ್ ಅಪೋಸ್ ಕಮೆಂಟ್ ಗಳ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಸೌಜನ್ಯ ಅಂತ ಹೆಣ್ಣು ಮಗಳನ್ನ ಆ ಹೀನಾಯ ಸ್ಥಿತಿಯಲ್ಲಿ ರೇಪ್ ಮಾಡಿ ಆಕೆಯ ಪ್ರೈವೇಟ್ ಪಾರ್ಟ್ ನಲ್ಲಿ ಮಣ್ಣನ್ನು ತುಂಬಿ ಹಿಂಸೆ ಕೊಟ್ಟು ಸಾಯಿಸಿರೋದನ್ನ 12 ವರ್ಷ ಆಗ್ತಿದ್ದಂತೆ ಕರ್ನಾಟಕದ ಮೀಡಿಯಾ ಮತ್ತು ನ್ಯಾಯ ಕೊಡುವ ಕೋರ್ಟ್ಗಳು ಮರ್ತೋಗಿರ್ಬೋದು. ಬಟ್ ಸಾಮಾನ್ಯ ಜನ ಮಾತ್ರ ಇದನ್ನ ಮರ್ತಿಲ್ಲ. ಆಕೆ ಇನ್ನೂ ಜೀವಂತವಾಗಿದ್ದಾಳೆ ಅನ್ಬಿಟ್ಟು ಕಾಣಿಸ್ಬಿಡ್ತು. ಇದೆಲ್ಲ ಆ ಮಂಜುನಾಥನ ಪ್ರಭಾವ. ಆಕೆಗೆ ನ್ಯಾಯ ಸಿಗೋವರೆಗೂ ಕೂಡ ಇದು ಜೀವಂತವಾಗೇ ಇರುತ್ತೆ. ಈಗ ಕೆಲವೊಂದು ಹೇಟ್ರೇಟ್ ಕಮೆಂಟ್ಗಳು ಮತ್ತು ಹೇಟ್ರೇಟ್ ವಿಡಿಯೋಗಳನ್ನು ಮಾಡಿರೋರ ಬಗ್ಗೆ ಮಾತಾಡೋಣ. ಅದರಿಂದ ಇನ್ನ ಹೆಚ್ಚಿನ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಫೇಕ್ ಹಿಂದೂ ಟ್ರೋಲ್ ಪೇಜಸ್ ಆಗಿರ್ಬೋದು, ಫೇಕ್ ಹಿಂದೂ ಭಕ್ತರಾಗಿರ್ಬೋದು, ಅಂಡ್ ಫೈನಲಿ ಕರ್ನಾಟಕ ಅನ್ನೋ ಯೂಟ್ಯೂಬ್ ಚಾನಲ್ ನ ಹೆಡ್ ಆಗಿರ್ಬೋದು. ವಿಡಿಯೋ ಎಲ್ಲಾ ಚೆನ್ನಾಗಿದೆ. ಜೈನ್ ಪ್ರೈವೇಟ್ ಟೆಂಪಲ್ ಇದು ಅಂಡ್ ಹಿಂದೂ ಟೆಂಪಲ್ ಆಕ್ಟ್ ಅಲ್ಲಿ ಬರೋಲ್ಲ ಅಂತ ಹೇಳಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ಹಿಂದೂಗಳ ಮಧ್ಯನೆ ಕೋಮುಗಲಭೆ ತರ್ತಿದನ. ಮತ್ತೆ ಗಿರೀಶ್ ಮುತ್ತಣ್ಣ ಮತ್ತು ಮಹೇಶ್ ಶೆಟ್ಟಿ ಇವರಿಬ್ರು 12 ವರ್ಷದಿಂದ ಸತತವಾಗಿ ಈ ಕೇಸ್ ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವರೇನು ಪಾಕಿಸ್ತಾನದವರ? ನಮ್ಮ ಹಿಂದೂಗಳೇ ಅಲ್ವಾ? ಹೋಗ್ಲಿ, ಈ ವಿಚಾರದ ಬಗ್ಗೆ ಸ್ಟೂಡೆಂಟ್ಸ್, ಪಬ್ಲಿಕ್ ಮೈಸೂರಲ್ಲಿ, ಕುಂದಾಪುರದಲ್ಲಿ, ಧರ್ಮಸ್ಥಳದಲ್ಲಿ, ಹಲವಾರು ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಈ ವಿಚಾರದ ಬಗ್ಗೆ ಮಾಡಿದವರೆಲ್ಲ ಹಿಂದೂಗಳಲ್ವಾ? ಆಗ ಮಾತ್ರ ನೀವ್ ಯಾಕೆ ಕೇಳಿಲ್ಲ ಆ ಜಾತಿ ಈ ಜಾತಿ ಅನ್ಬಿಟ್ಟು? ಇದೇ ಸಮೀರ್ ಆಡದಂತ ಮಾತುಗಳನ್ನ 12 ವರ್ಷದಿಂದ ಗಿರೀಶ್ ಅವರು ಮತ್ತು ಮಹೇಶ್ ಅವರು
ಮೀಡಿಯಾ ಮುಂದೆ, ರೋಡ್ ಅಲ್ಲಿ ಕೋರ್ಟ್ ನ ಮುಂದೆ, ಕರ್ನಾಟಕದ ಎಲ್ಲಾ ಜನತೆ ಮುಂದೆ ಇದೇ ಸೇಮ್ ಮಾತುಗಳನ್ನೇ ಹಾಡ್ತಾ ಇದ್ರು. ಆಗ ನೋ ರಿಯಾಕ್ಷನ್, ಯಾವುದು ಕೋಲು ಗಲಭೆ ಆವಾಗಿರ್ಲಿಲ್ಲ. ಈಗ ಒಬ್ಬ ಕನ್ನಡ ಯೂಟ್ಯೂಬರ್ ನಮ್ಮ ಹಿಂದೂ ಹೆಣ್ಣು ಮಗುವಿಗೆ ಆದಂತ ಅನ್ಯಾಯದ ಬಗ್ಗೆ ಕ್ವಶನ್ ಮಾಡಿದ್ರೆ ಯು ಕಾಲ್ಡ್ ಹಿಮ್ ವಾಟ್, ರೇಸಿಸ್ಟ್ ಅಂತನ? ಇದೇನಾ ಈ ದೇಶದ ಸನಾತನ ಧರ್ಮದಲ್ಲಿ ಹುಟ್ಟಿ ಈ ಸಂವಿಧಾನದ ಅಡಿಯಲ್ಲಿ ಮಾತನಾಡಬೇಕಾದಂತ ಮಾತು? ಖಂಡಿತವಾಗ್ಲೂ ನೀವು ಸನಾತನಿಗಳಲ್ಲ. ಭಗವದ್ಗೀತೆಯಲ್ಲಿ ಹೇಳಿದಾಗೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ವಹಂ ಸುಜಮ್ಯಃ. ಓ ಭರತ, ಯಾವಾಗ ಧರ್ಮದ ಕ್ಷಯವಾಗುತ್ತದೋ, ಅಧರ್ಮವು ಹೆಚ್ಚಾಗುತ್ತದೋ, ಆ ಸಂದರ್ಭದಲ್ಲಿ ನಾನು ಈಶ್ವರನ ಅವತಾರವಾಗಿ ಹುಟ್ಟುತ್ತೇನೆ. ಇಂಡಿಯಾದಲ್ಲಿ ಎಷ್ಟೋ ಕೇಸುಗಳು ಇದೇ ರೀತಿ ನ್ಯಾಯ ಸಿಗದೆ ಮುಚ್ಚಿ ಹೋದ್ರುನು ಸತತ 12 ವರ್ಷದಿಂದ ಈ ಸೌಜನ್ಯ ಕೇಸು ಯಾವುದೋ ಒಂದು ರೀತಿ ನಾವು ನೆನಪು ಮಾಡ್ಕೊಳ್ತಾನೆ ಇದೀವಿ. ಅಂದ್ರೆ ಆ ಸಾಕ್ಷಾತ್ ಶ್ರೀ ಮಂಜುನಾಥನೇ ತನ್ನ 3ನೇ ಕಣ್ಣನ್ನು ತೆಗೆದು ಈ ಹೆಣ್ಣು ಮಗುವಿಗೆ ನ್ಯಾಯವನ್ನ ಕೊಡಿಸ್ಲೇಬೇಕು ಅಂತ ನಿಂತ್ಕೊಂಡಿದ್ದಾರೆ. ಇಲ್ಲಿ ಯಾರೇ ಧರ್ಮದ್ರೋಹಿಗಳು ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾಶ ಆಗೋಗ್ತಾರೆ. ಇದೇ ಪರಿಸ್ಥಿತಿ ನಿನ್ನ ಒಡ ಹುಟ್ಟಿದ ಅಥವಾ ನಿನ್ನ ಮನೆ ಹೆಣ್ಣು ಮಕ್ಕಳಿಗೆ ಆಗಿದ್ದಿದ್ರೆ, ಆಗ ನಿಮಗೋಸ್ಕರ ಯಾರಾದ್ರೂ ಮಾನವೀಯತೆ ದೃಷ್ಟಿಯಿಂದ ಧ್ವನಿ ಎತ್ತಿದ್ರೆ ಅವರನ್ನ ನಿನ್ನ ಯಾವ ಧರ್ಮ ಅಂತ ಕೇಳ್ತೀಯಾ? ಸದ್ಯ ಗಿರೀಶ್ ಮುತ್ತಣ್ಣ ಮತ್ತು ಮಹೇಶ್ ಶೆಟ್ಟಿ ಅವರು ಹಿಂದೂಗಳಾಗ್ಬಿಟ್ರು. ಇಲ್ಲ ಅಂತಿದ್ರೆ ಅವರನ್ನು ಕೂಡ ದೇಶ ದ್ರೋಹಿಗಳು ಎಂದು ಕರೆದು ಬಿಡ್ತಾ ಇದ್ರೇನು. ಆ ವಿಡಿಯೋಗೆ ಬಂದಂತ ಕಮೆಂಟ್ಸ್ ನೋಡಿದ್ರೆ, ಆ ವಿಡಿಯೋಗೆ ಬಂದಂತ ವ್ಯೂಸ್ ನೋಡಿದ್ರೆ, ಆ ವಿಡಿಯೋಗೆ ಬಂದಂತ ರಿಯಾಕ್ಷನ್ ನೋಡಿದ್ರೆ ಸಾಕು, ಜನ ಎಲ್ಲರೂ ಕೂಡ ಒಪ್ಕೊಂತಾ ಇದಾರೆ. ಯಾರೋ ಒಬ್ಬ ಬಂದ್ಬಿಟ್ಟು ತಲೆಯಲ್ಲಿ ಬುದ್ಧಿ ಇಲ್ವಾ ಅಂದ್ರೆ ಅವನು ಖಂಡಿತವಾಗ್ಲೂ ಮೂರ್ಖನೆ. ನಾವೆಲ್ಲ ಒಂದು ಕಲ್ಪ್ರಿಟ್ ಸಮಾಜದಲ್ಲಿ ಬದುಕ್ತಾ ಇದೀವಿ. ಇಲ್ಲಿ ಜಾತಿ, ಧರ್ಮ, ಹಣ ಅನ್ನೋದೇ ಮೇಲುಗೈ. ಹೆಣ್ಣು ಮಕ್ಕಳಿಗಾಗ್ಲಿ, ಅಮಾಯಕರಿಗಾಗ್ಲಿ, ಸತ್ಯಕ್ಕಾಗ್ಲಿ ನ್ಯಾಯ ಇಲ್ಲ. ಅಟ್ಲೀಸ್ಟ್ ಅದು ಬೇಗ ಅಂತೂ ಸಿಗೋಲ್ಲ. ನಿಮ್ಮಿಂದ ಆದ್ರೆ ದೇಶದಲ್ಲಿ ಎಲ್ಲಾ ಧರ್ಮದವರನ್ನ ನಾವೆಲ್ಲ ಇಂಡಿಯನ್ಸ್ ಅಂತ ಒಂದು ಮಾಡಿಸುವ ಪ್ರಯತ್ನ ಮಾಡಿ. ಇದು ಇದೇ ರೀತಿ ಬೆಳೆದು ನಿಂತ್ರೆ ಕಲಿಯುಗ ಬರೋದಕ್ಕೆ ತುಂಬಾ ಸಮಯನೇ ಬೇಕಾಗಿಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ನಾನೇನಾದ್ರೂ ಮಿಸ್ ಮಾಡಿ ಏನಾದ್ರೂ ರಾಂಗ್ ಮಾತಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇನ್ ದ ಹಾರ್ಟ್ ಆಫ್ ಎವ್ರಿ ಇಂಡಿಯನ್ beats the same love for the motherland. We are one, we are equal. Jai Bharat.